ಸುತ ಮಹೀವರ ಶತ ಸೋದರ ಅಗ್ರಜ ಶರವೀರ ಗೌರವ ಸಾಹೋ ರೇ ಸಾಹೋ ಆಜಾನುಬಾಹೋ ಆಜಾಧಿರಾಜ ಸುಯೋಧನ ಸುಯೋಧನ ಚಂದ್ರಕುಲ ಸಿಂಹಾಸನವನ್ನು ರಕ್ಷಿಸಿಕೊಂಡು ಬರುತ್ತಿರುವಂತಹ ಗಂಗಾ ತನಯರಾದ ಭೀಷ್ಮರಿಗೆ ನಮೋ ನಮಃ. ನನ್ನ ಅನುಜರಿಗೆ ವಿದ್ಯಾಭ್ಯಾಸವನ್ನು ದಾರೆ ಎರೆದ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಮಹಾಮಂತ್ರಿ ಹಾಗೂ ನನ್ನ ಚಿಕ್ಕಪ್ಪನವರಾದ ವಿದುರಗೆ ನಮೋ ನಮಃ. ಆ ಪಾಂಡವರಿಗೆ ಸಿಂಹಸಪ್ತನಾದ ನನ್ನ ಸೋದರ ದುಶ್ಯಾಸನ, ನನ್ನ ತಂಗಿಯ ಪತಿಯಾದ ನನ್ನ ಬಾಮೈದ ಸಿಂಧೂರಾಜ ಸೈಂಧವ, ಲೋಕೈಕ ವೀರ ನನ್ನ ಪ್ರಾಣ ಮಿತ್ರ ಅಂಗರಾಜ ಕರ್ಣ ಮಿತ್ರ. ಕಾಲ ಕಾಲಕ್ಕೆ ನನಗೆ ಮುಖ್ಯ ಸಲಹೆಗಳನ್ನು ನೀಡುವ ನನ್ನ ಸೋದರ ಮಾವ ಶಕುನಿ, ಇವರೆಲ್ಲರ ಬೆಂಬಲ ನನಗಿರುವಲ್ಲಿ ಉರುಗಲಾಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ. ಮಾವ, ಉರುಗಲಾಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ. ಗುರುಕುಂಬಿನಿಯ ಕಾರ್ತ ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟ ಮರ್ದನೆಗೆ ದುರೋಧನ ನಿಪುಣ ನಿಜಯನಿಗೆ ದಾನಗೈದ ಕರ್ಣ ಸಹೋದರ ದುಶಾಸನಾದಿಗಳಿರಲು ಎಡೆಹರೆಯನಗೆ ಸುರಸಿಂಧೂತನಯ ಗುರುವಂದ ವಿನಯ. ಹೀಗಿರುವಲ್ಲಿ ಸಾಟಿರುವರೆಯಿನ್ ನನಗೆ ಸರಿ ಸಾಟಿರುವರ ಬೇರ್, ಸಾಟಿರುವರೆಯಿನ್ ನನಗೆ ಸರಿ ಸಾಟಿರುವರ ಬೇರ್. ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿ ಏಕೈಕದರೆ ಎನಿಸಬಹುದು. ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿ ಏಕೈಕದರೆ ಎನಿಸಬಹುದು. ಸಾಟಿರುವರೆಯಿನ್ ನನಗೆ ಸರಿ ಸಾಟಿರುವರ ಬೇರ್. ದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ವಧಿಸದ ಬಿಡುವ ಭೀಷ್ಮ. ದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ವಧಿಸದ ಬಿಡುವರು. ಈ ನಾವಶಕ್ತಿ ಸಲಹೆ ನೀಡದಿರುವರೆ ಕರ್ಣ ಶತ್ರುಗಳನ್ನು ಬಿಡುವನೆ. ಈ ನಾವಶಕ್ತಿ ಸಲಹೆ ನೀಡದಿರುವರೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜ ದುಶ್ಯಾಸನ ಅವರ ವಧಿಸದಿರುವನೆ. ಅನುಜ ದುಶ್ಯಾಸನ ಅವರ ವಧಿಸದಿರುವನೆ. ಹೀಗಿರುವಲ್ಲಿ ಸಾಟಿರುವರೆಯಿನ್ ನನಗೆ ಸರಿ ಸಾಟಿರುವರ ಬೇರ್, ಸಾಟಿರುವರೆಯಿನ್ ನನಗೆ ಸರಿ ಸಾಟಿರುವರ ಬೇರ್. ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿ ಏಕೈಕದರೆ ಎನಿಸಬಹುದು. ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿ ಏಕೈಕದರೆ ಎನಿಸಬಹುದು. ಸಾಟಿರುವರೆಯಿನ್ ನನಗೆ ಸರಿ ಸಾಟಿರುವರ ಬೇರ್. ಪಿತಾಮಹರೇ, ಗುರು ದ್ರೋಣಾಚಾರ್ಯರೇ ಹಾಗೂ ಕೌರವ ಪಕ್ಷಿಯರೇ,
ವಿಚಿತ್ರವಾದ ವೃತ್ತಾಂತವೊಂದನ್ನು ಕೇಳಿದಿರೋ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅನಾಗರಿಕರಂತೆ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿದ್ದ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣನನ್ನು ದೂತನಾಗಿ ಕಳಿಸಿರುವರಂತೆ. ನೋಡಿದಿರಾ ಅರಣ್ಯದಲ್ಲಿ ಗೆಡ್ಡೆ ಗೆಣಸನ್ನು ತಿಂದುಕೊಂಡಿದ್ದವರ ಸೊಕ್ಕು ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು. ದುರ್ಯೋಧನ ಪಾಂಡವರಿಗೆ ಅಂತ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೂ ಸಿದ್ಧವಲ್ಲವೇ? ಯುದ್ಧವೇ ಯುದ್ಧ ತಾತ, ನನ್ನ ಬಳಿ 11 ಅಕ್ಷೋಣಿ ಸೈನ್ಯಹುದು. ಅದರ ಹಿಡಿತಕ್ಕೆ ಸಿಲುಕಿದವರು ಮದಿಸಿದ ಹೋನೆ ಗೋಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನಚ್ಚಿ ಕುದ್ದಾಗುವವರು. ಸಹೋದರ ದುಶ್ಯಾಸನ, ಅಗ್ರಜ, ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣಿದುರಿಗೆ ಬೆಳೆದ ನಮಗೇಕೆ ಅದರ ಚಿಂತೆ? ಸಮಾಚಾರವೇನು? ಪುರುಷೋತ್ತಮ ಯಾರಿಗೆ? ಯಾರ ಪುರುಷೋತ್ತಮನು? ರಾಜಾದಿರಾಜ, ಪುರುಷರಲ್ಲಿ ಶ್ರೇಷ್ಠ ಈ ಚಕ್ರವರ್ತಿ ಕೌರವೇಶ್ವರನು ನಾನಿರುವಲ್ಲಿ ಆ ಕಳ್ಳ ಕೃಷ್ಣ ಪುರುಷೋತ್ತಮನೇ. ಆತನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ಆತನ ಹುಟ್ಟುಗುಣ ಅನುಸಾರ ಈ ವಿದುರನ ಮುರುಕು ಜೋಪಡಿ ನಾಶಿಸಿದನಂತೆ. ಆ ಕಳ್ಳ ಕೃಷ್ಣನು ಎಷ್ಟೇ ಹೋದರೂ ಎಲ್ಲಿ ಓದಿತು ಆ ಯಾದವನ ಬುದ್ಧಿ. ಆತನು ಬರುವನೆಂದು ವಿವಿಧ ಬಗೆಯ ಭಕ್ಷ್ಯ ಭೋಜನಗಳನ್ನು ಸಿದ್ಧಪಡಿಸಲು ಹೇಳಿದ್ದೆ. ಆದರೆ ಬಾರದೆ ಹೋದರೆ ಹೋಗಲಿ ಬಿಡು. ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರ್ತಿರುವನಲ್ಲದೆ ನಿನ್ನಲ್ಲಿ ಆಚನೆಗೋಸ್ಕರವಲ್ಲ. ಯಾರು ಮಾತನಾಡುತ್ತಾರೆ? ಓ ಚಿಕ್ಕಪ್ಪ, ವಿದುರ ಮಹಾಶಯರು. ಏನು ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬುದನ್ನು ನಾನು ನಿನ್ನಿಂದ ಕೇಳಿಕೊಳ್ಳಬೇಕೆ? ಅದನ್ನು ನಡೆಸಿಕೊಡಬೇಕೆ? ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ಬಲವಂತನಾದ ನೀನು ನಿನಗೆ ನ್ಯಾಯವೋ ಅಧೀನವೋ? ಅಲ್ಲದೆ ನ್ಯಾಯಕ್ಕೆ ಸರ್ವರೋ ಅಧೀನರು. ನಿನ್ನ ಬುದ್ಧಿ ವಿಕಲ್ಪವಾಗಿರುವುದರಿಂದ ನೀನು ಈ ರೀತಿ ಮಾತನಾಡುತ್ತಿರುವ ದುರ್ಯೋಧನ. ವೀರರಿಂದ ಪರಿವೃತ್ತನಾದ ಈ ಚಕ್ರವರ್ತಿ ಕೌರವೇಶ್ವರನಿಗೆ ಓರ್ವ ದಾಸಿ ಪುತ್ರ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಈ ವಿದುರನು ಸಹಿಸಲಾಗದ ಮಾತುಗಳನ್ನು ಆಡುತ್ತಿರುವನು. ಈ ಸಭೆಯಿಂದ ಹೊರದೂಡು. ಎಲ್ಲವೋ ವಿದುರ, ನಮ್ಮ ಅಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು. ಇಲ್ಲವಾದರೆ ಅನರ್ಥವಾದಿತು ಎಚ್ಚರ. ಎಲ್ಲವೋ ದುರ್ಯೋಧನ, ದುಶ್ಯಾಸನ, ನನ್ನ ಈ ಸಭೆಯಿಂದ ಹೊರಗೆ ಮಾಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇ ಅವಿವೇಕಿಗಳ, ನೀವು ಎಷ್ಟು ಯೋಗಿಗಳಾದರೆಂದು ನನಗೆ ತಳೆದ ನ್ಯಾಯ ನೀತಿಯನ್ನು ಹೇಳುತ್ತಿರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರದಾಡುತ್ತಿರುವ ನಿಮ್ಮ ನಾಲಿಗೆ ವಿನಾಚಕಾಲೇ ವಿಪರೀತ ಬುದ್ಧಿ ಅಂತ ಹಿರಿಯರು ನುಡಿಯಂತೆ ಹಿಂದೆ ದ್ರೌಪದಿ ವಸ್ತ್ರಾಭರಣ ಕಾಲದಲ್ಲಿ ಭೀಮನ ತನ್ನ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಾರ್ಥಿಕೊಳ್ಳುವ ಅದನ್ನು ತಡೆಯಬೇಕಂತ ಸೆಟ್ಟಿಕೊಂಡಿದ್ದ ಈ ವಿಷ್ಣು ಕೊಟ್ಟಂತ ಗೋವರ್ಧನ ಮನಸ್ಸು ನಿನ್ನಂತರ ರಚನೆಗೆ ಬಾರದೇ ಪ್ರಮಾದವಾಯಿತು. ಪೂಜ್ಯರಾದ ವಿದುರ ಮಹಾಶಯರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಎದುರುವುದೇ ಕಾರಣ. ಉಮಾಶಂಕರನ ಕುವರನಂ ಪುಳಕಗೊಳಿಸಿ ಉಮಾಶಂಕರನ ಕುವರನಂ ಪುಳಕಗೊಳಿಸಿ ಕಾಲದನಸಿನ ವರವ ಗಳಿಸಿ ಇದ್ದದೋ
ಆ ಮಧ್ಯಮ ಪಾಂಡವನಂ ಇದದೋ ಆ ಮಧ್ಯಮ ಪಾಂಡವ ಪಾದನಂ ಮಣಿಸುವುದಾಗಿ ಪಣತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾದನಂ ಮಣಿಸುವುದಾಗಿ ಪಣತೊಟ್ಟ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ಇತರ ಭರವಸೆಯೋ ಕರ್ಣ 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 ಶತಸಹಸ್ರಾರು ಕೋಟಿ ಬಿಲ್ಲುದಾರರು ಲಕ್ಷೋಪಲಕ್ಷ ಗದಾದಂಡ ವೀರರು ಅನೇಕ ವೀರ ಶಿಖಾಮಣಿಗಳು ಪಣ ತೊಟ್ಟಿ ನಿಂತಿರುವಾಗ ಈ ವಿದುರನು ಈ ತುಕ್ಕಿಡಿದ ಬಿಲ್ಲನ್ನು ಮುರಿದು ಬಿಸಾಡಿದರೆ ಏನಾಯ್ತು ಕರ್ಣ? ಅಲ್ಲವೇ ಈ ವಿದುರನು ಈ ಬಿಲ್ಲನ್ನು ಹಿಡಿದು ಎಂದು ತಾನೇ ಯುದ್ಧ ಮಾಡುವನು. ಈ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೇನು? ಹೆದರಬೇಡ, ಧೈರ್ಯವಾಗಿರು. ಶ್ರೀಮದ್ ಕಂಡ ಭೂಮಂಡಲ ಮಂಡಲಾಧೀಶ ಪ್ರಾಕಾರ ಪ್ರಳಪಿತ ಪಾದಾರವಿಂದ ಗೋವಿಂದ ಶಗಳತೃಣ ಅಕ್ಷೋಗಿರಿ ಸೈನ್ಯಾಧ್ಯಕ್ಷ ಪ್ರಬಲ ಪ್ರತಾಪ ಮಹಾದಾರಣ್ಯ ಧಾವ ಭೂರಿ ಪ್ರಭಾವ ಯದುಕುಲಾಪಹಾರ ವಾರಾಸುಧಾಕರ ದುಷ್ಟ ಪ್ರಾಣ ದುರ್ವೀಕರ ಪೂರ್ಣಾನಂದ ಸ್ವರೂಪ ಪೂರ್ಣಾವತಾರ ವಾಸುದೇವ ಕೇಶವ ಬಹುಪರ ಬಹುಪರ ಬಹುಪರ. ಸ್ವಾಗತ ಸುಸ್ವಾಗತ ದ್ವಾರಕ ಪುರಾಧೀಶನಿಗೆ ಈ ಜಲದಂಕಮಲ್ಲ ಚಕ್ರವರ್ತಿ ಕೌರವೇಶ್ವರನ ಆತ್ಮೀಯ ಸ್ವಾಗತ. ಕೃಷ್ಣ ಕೃಷ್ಣ, ನಿನಗೆ ನರ್ತನವೆಂದರೆ ಬಹು ವಿನೋದವಲ್ಲವೇ? ಇರಬಹುದೇನು? ಆಹಾ, ಇರಬಹುದು ಏನು, ಇದ್ದೇ ಇದೆ. ಕರುಣಾಳು ಗುರುಭೂಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುಣಾಳು ಗುರುಭೂಪರಾಜೇಶ್ವರ ರಿಪು ಭಯಂಕರ ರೂಪ ಮನೋಗರ ಜಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಗರ ಜಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ ಚಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಭಾವನಾಗಿದ್ದದಿ ಚತುರ ಸೋದರ ಭಾವನಾಗಿದ್ದದಿ ಚತುರ ಕಾಂದಾರಿ ದೇವಿಗೆ ಪ್ರೀತಿಗೆ ಕುಬೇರ ಕಾಂದಾರಿ ದೇವಿಗೆ ಪ್ರೀತಿಗೆ ಕುಬೇರ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುಣಾಳು ಗುರುಭೂಪರಾಜೇಶ್ವರ
ನೀಲವರ್ಣದಗಿ ಚೆಲುವ ಕೃಷ್ಣ ನೀಲವರ್ಣದಗಿ ಚೆಲುವ ಕೃಷ್ಣ ಕೊಳಲನಾದದ ಜಗದ ಜನರ ಮೊರಳುಗೊಳಿ ಬಾ ನೀಲವರ್ಣದಗಿ ಚೆಲುವ ಕೃಷ್ಣ ಕೊಳಲನಾದದ ಜಗದ ಜನರ ಮೊರಳುಗೊಳಿ ಬಾ ಹರಿಯೇ ಇದೋ ನಿನಗೆ ರಾಜಸಭೆಗೆ ನರ್ತಕಿಗೆರ ನಮನ ಹರಿ ಶ್ರೀ ಹರಿ ಗೋವರ್ಧನ ಗಿರಿಧಾರಿ ನಂದ ಕಿಶೋರ ಇದೋ ನಿನಗೆ ಈ ರಾಜಸಭೆಗೆ ನರ್ತಕಿಯರ ನಮನ 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 ಕೃಷ್ಣ ಏನಂದಿರಿ ಮತ್ತೊಮ್ಮೆ ಹೇಳಿ. ಭೀಮನಿಗಿವನು ಕಡುವೈರಿ ನಮ್ಮ ಭೀಮನಿಗಿವನು ಕಡುವೈರಿ ನಮ್ಮ ಅಸ್ತಿನಪುರದೊಡೆಯ ಗದದಾರೆ ಭೀಮನಿಗಿವನು ಕಡುವೈರಿ ನಮ್ಮ ಅಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿಗರೀದರೆಯ ಇವನಿಗೆ ಸಾಟಿ ಯಾರಿಗರೀದರ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿ ಸಾಟಿಗೆ ಯಾರಿಗರು ಛಲದಲ್ಲಿ ಬಲದಲ್ಲಿ ಸರಿ ಸಾಜಯಾರಿಗರು ಕರುಣಾಳು ಕುರುಬು ರಾಜೇಶ್ವರ ತಲಗಿರದ ಗುರುವಂಶ ಕುಲ ತಿಲಕ ಮಗುಟೇಶ್ವರಾಧಿ ಕರುಣಾಳು ಕುರುಬು ರಾಜೇಶ್ವರ 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 ತಗದೆ ಮಿದಗಜನ ತಗದೆ ಮಿದಗಜನ ತಗದೆ ಮಿದಗಜನ ತಗದೆ ಮಿದಗಜನು 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 ಮಿದಗಜನು ತಗದೆ ಮಿದಗಜನು ತಗದೆ ಮಿದಗಜನು ಮಿದಗಜನು ತಗದೆ ಮಿದಗಜನು ಭಲೆ ಮಾಮ ತಗದೆ ಮಿದಗಜನು ತಗದೆ ಮಿದಗಜನು ತಗದೆ ಮಿದಗಜನು ಮಿದಗಜನು ತಗದೆ ಮಿದಗಜನು ಮಿದಗಜನು ತಗದೆ ಮಿದಗಜನು ತತ್ತಿ ತಗಜನು ತದಿಗೆ ನಕು ತತ್ತಿ ತಗಜನು ತದಿಗೆ ನಕು ತತ್ತಿ ತಗಜನು ತದಿಗೆ ನಕು ದರ್ಗಿಡ 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 ತಗದೆ ತತ್ತಿ ತಗಜನು ತದಿಗೆ ನಕು ತತ್ತಿ ತಗಜನು ತದಿಗೆ ನಕು ತತ್ತಿ ತಗಜನು ತದಿಗೆ ನಕು ದರ್ಗಿಡ 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 ತಗದೆ ತತ್ತಿ ತಗಜನು ತದಿಗೆ ನಕು ತತ್ತಿ ತಗಜನು ತದಿಗೆ ನಕು ತತ್ತಿ ತಗಜನು ತದಿಗೆ ನಕು ದರ್ಗಿಡ 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 ತಗದೆ ಮಿದಗಜನು ಮಿದಗಜನು ತಗದೆ ಮಿದಗಜನು ಮಿದಗಜನು ತಚ್ಚು ತಗಜು ತಗಿಟಜು ತದಿಗೆ ನಕು ತದಿಗೆ ನಕು ತದಿಗೆ ನಕು ತಚ್ಚು ತಗಜು ತಗಿಟಜು ತದಿಗೆ ನಕು ತದಿಗೆ ನಕು ತದಿಗೆ ನಕು ತಾಗಿಟಜು ತಜೌ ತರಿತ ತಜೌ ತರಿ ತಗಿಟ ತಗಿಟ ತಿಮಿತ ತಿ ಕಿ ನ ತು ತದಿಗೆ
ತದಿಗಿಣಕು 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 ತಾ ಕೃಷ್ಣ ತಾ ಗಿಟಲಂ ತರಿತ ತಗಂ ತರಿತ ತಗಂ ತರಿತ ಗಿಟ ತಗಿಣಕು ತತ್ತದಿತ್ತಿ ತೋತನು ತದಿಗಿಣಕು 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 ತಾ ತತ್ತಿತ್ತಕ ಚೆನುತ ತಿತ್ತಕ ಚೆನುತ ತಕ್ಕ ಚೆನುತ ತದಿಗಿಣಕು 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 ತತ್ತಿತ್ತಕ ಚೆನುತ ತಿತ್ತಕ ಚೆನುತ ತಕ್ಕ ಚೆನುತ ಧಾ ತಗಿಟ ತಕ ತಗಿಟ ತಕ ತಗಿಟ ತಗಿಡ ತಕ ತಗಿಟ ತಕ ತಗಿಟ ತಕ ತಗಿಟ ತಗಿಡ ಧಾ ತಗಿಟ ತಕ ತಗಿಟ ತಕ ತಗಿಟ ತಗಿಡ ತಕ ತಗಿಟ ತಕ ತಗಿಟ ತಕ ತಗಿಟ ತಗಿಡ ತಕ ತಗಿಟ ತಗಿಡ ಧಾ ತಗಿಟ ತಗಿಡ ತಕ ತಗಿಟ ತಗಿಡ ಧಾ ತಗಿಟ ತಗಿಡ 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 ತಗತಿ ನಿದಕ ಚೆನು ನಿದಕ ಚೆನು ತಗತಿ ನಿದಕ ಚೆನು ನಿದಕ ಚೆನು ತಗತಿ ನಿದಕ ಚೆನು ನಿದಕ ಚೆನು ತತ್ತದಿ ಕಣೋ ತತ್ತದಿ ಕಣೋ ಕರುಣಾಳು ಕುರುಭೂಪ ರಾಜೇಶ್ವರ 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 ಮುರಾರಿ ಬಂದ ಮುಖ್ಯ ಉದ್ದೇಶವನ್ನು ಸಭೆಗೆ ತಿಳಿಸುವುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಹಾಗೂ ಕೌರವನ ಪಕ್ಷೀಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮೆಲ್ಲರ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಹಿಂದೆ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದೆ ಇರುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗ್ರಹಿಸಬೇಕು. ಇದರಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪನ್ನು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದೇ ಹೋದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ. ಇದು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಣಯಿಸಲ್ಪಡುವುದೆಂದು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರು ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವಿರು. ಇವೆರಡರಲ್ಲಿ ಒಂದು ಪ್ರಶ್ನೆಯು ಹಿಂದೆ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ಜೂತದಲ್ಲಿ ಪರಾಜಿತರಾದ ಪಾಂಡವರು ತಮ್ಮ ವಾಗ್ದಾನದಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದ್ದಲ್ಲದೆ ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘವಾದ ವೈರತ್ವವನ್ನು ಮರೆಯಲು ಮುಂದಾಗಿದ್ದಾರೆ. ಲಾಕ್ಷಾಗೃಹ ದಹನ, ಸರ್ಪಬಂಧ, ವಿಷಭೋಜನ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ಪಾಂಚಾಲಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಈ ಸಂಧಿಯನ್ನು ನಿರಾಕರಿಸಬೇಡಿ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಹಟ್ಟಹಾಸ, ಕಪಟ ವಂಚನೆ ಮೋಸ ಹಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ,
ಧರಣಿ ಹಾಳಿದವರೆಲ್ಲ ಮರಳಿ ಬರರೋ, ಧರಣಿ ಹಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ. ಆ, 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 ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಮಾಂಜರಂದನಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳೈ ಸುಯೋಧನ. ಆ, ಆ, ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ವಿಚಾರಗಳನ್ನು ಕರ್ತವ್ಯಗಳನ್ನು ತೀರ್ಮಾನಿಸಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಬಿಟ್ಟಿದ್ದು. ತುಡುಕಿನ ತುಗುಡವ ತೊರೆನಿ ಧರಣಿ ಬಾ, ತುಡುಕಿನ ತುಗುಡವ ತೊರೆನಿ ಧರಣಿ ಬಾ, ತೊರೆಯಲು ಕಾತಿಯ ಪಡೆಲಿ ಕುರುಮ, ತೊರೆಯಲು ಕಾತಿಯ ಪಡೆಲಿ ಕುರುಮ, ನೀಡು ಸಂತಸದಿ ಪುರವೈರಿಯ ಸಾಕ್ಷಿ, ನೀಡು ಸಂತಸದಿ ಪುರವೈರಿಯ ಸಾಕ್ಷಿ, ಹಿತವ ಬಯಸಿದ ಹಿರಿಯಗಳು, ಹಿತವ ಬಯಸಿದ ಹಿರಿಯಗಳು, ದುಡುಕಿನ ತುಗುಡವ ತೊಳೆನಿ ಧರಣಿ ಬಾ. ದುರ್ಯೋಧನ ಶಾಂತಿ ಸಂಧಾನವನ್ನು ವ್ಯರ್ಥ ಮಾಡಿದರೆ ಮುಂದೆ ಅಮೃತವು ಶಾಂತಿ ಸಂಧಾನವನ್ನು ವ್ಯರ್ಥ ಮಾಡಿದರೆ ಅಮೃತವು ವಿಷವಾಗುವುದು. ಪಾಂಡವರು ನಿಮ್ಮ ಸಹೋದರರಲ್ಲವೇ? ನಿಮ್ಮಲ್ಲಿ ಅಭಿಮತವನ್ನು ಬಿಟ್ಟು ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ವಿಭವದಿಂದ ಬಾಳಿ ನನ್ನ ಅಭಿಮತ. ಗುರುದೇವ, ಏತಕ್ಕೆ ಅನುಜದೊಲ್ ಬಿಡು ಪಂಥ, ಸಲ್ಲದು ವೈರ ಸಾಧಿಸದಿರು ಚಲ, ಸಲ್ಲದು ವೈರ ಸಾಧಿಸದಿರು ಚಲ, ಸ್ಥಿರವಲ್ಲ ವೈಭವ ಅಸ್ಥಿರ ವೀರಾಜ್ಯ, ಸ್ಥಿರವಲ್ಲ ವೈಭವ ಅಸ್ಥಿರ ವೀರಾಜ್ಯ, ದುರುಲರ ಬೋಧೆಗೆ ಕಿವಿಗೊಲದಿರು ಜೋಕೆ, ದುರುಲರ ಬೋಧೆಗೆ ಕಿವಿಗೊಲದಿರು ಜೋಕೆ, ರಾಜವನಿತ್ತು ನೀ ಜಗವನ್ನು ಪಾರಿಸು, ರಾಜವನಿತ್ತು ನೀ ಜಗವನ್ನು ಪಾರಿಸು, ಏತಕ್ಕೆ ಅನುಜದೊಲ್ ಬಿಡು ಪಂಥ, ಬಿಡು ಪಂಥ, ಬಿಡು ಪಂಥ. ಕುಮಾರ, ಪಾಂಡವರು ನೀವು ಸಹೋದರಲ್ಲವೇ? ನಿಮ್ಮಲ್ಲಿ ವೈರತ್ವ ಬೇಕೆ? ದುರಾಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು. ಇದು ನನ್ನ ಅಭಿಮತ. ಗುರುದೇವ, ಇದು ರಾಜ್ಯ. ದುರ್ಯೋಧನ, ಯಾರು ಮಾತನಾಡುತ್ತಿರೋದು? ಓ, ಮತ್ತೆ ಚಿಕ್ಕಪ್ಪ ವಿದುರ ಮಹಾಶಯರು.
ನನಗೆ ಉಪದೇಶ ಮಾಡುವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ರಣರೋಧ. ನೀವು ಏನು ಮಾಡಲಿ ದುರ್ಯೋಧನ? ಕೆಡುವವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನಮ್ಮಂತಹ ಹಿರಿಯರ ಕರ್ತವ್ಯ. ಚಿಕ್ಕಪ್ಪ, ಪಿತಾಮಹಾರಾದ ಭೀಷ್ಮರು, ಗುರುದ್ರೋಣರು, ಶ್ರೀಕೃಷ್ಣ ಪರಮಾತ್ಮರು ಹೇಳುವುದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆನು. ರಾಜ್ಯವೆಲ್ಲವೂ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ ಕುಮಾರ. ಚಿಕ್ಕಪ್ಪ, ಈ ನೀತಿ ಪಾಠವನ್ನು ಆ ಪಾಂಡವರಿಗೆ ಹೇಳಲಿಲ್ಲವೇಕೆ? ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ನಿನಗಾಗಲಿ, ಗುರು ಭೀಷ್ಮರಿಗಾಗಲಿ, ಈ ಕಳ್ಳ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲೇ ದೋಷ ಕಂಡು ಬರುವುದಲ್ಲವೇ? ಆ ಪಾಂಡವರು ನಿರ್ದೋಷಿಗಳೇ. ಕುಂತಿಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವ ಅನುಸಾರವೇ ಮಾತನಾಡಿದಿರಿ. ಕೃಷ್ಣ ಮಹಾನುಭಾವ, ತಮ್ಮ ದೂತತ್ವವನ್ನು ಬಹು ಶ್ಲಾಘನೀಯವಾಗೇ ಮುಗಿಸಿದಿರಿ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಳಪಡುವ ಬುದ್ಧಿಹೀನನಲ್ಲ ಈ ಚಕ್ರವರ್ತಿ ಕೌರವೇಶ್ವರನು. ನರನಾಡಿಗಳಲ್ಲಿ ಹರಿಯುತ್ತಿರುವುದು ಶುದ್ಧ ಶಕ್ತಿಯ ರಕ್ತದ ಹೊರತು ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡಿ ನೋಡು ಕೌರವೇಶ್ವರ. ಸಾಕು ಮಾಡು ಕೃಷ್ಣ, ನಿನ್ನ ಈ ವಾಕ್ಪಟತನವನ್ನು ನಾನು ಬಲ್ಲೆ. ಪಾಂಡವ ರಾಯಭಾರಿ, ಗೋಕುಲ ವಿಹಾರಿ ಏನೆಂದೆ ಏನೆಂದೆ? ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಹಾಗಲ್ಲ ಕೃಷ್ಣ, ಹೇಳುವೆನು ಕೇಳು. ನನ್ನನ್ನು ಸದೆಯ ಬಡಬೇಕೆಂದಿರುವನಲ್ಲವೇ ಆ ನಿನ್ನ ಬಂಡ ಭೀಮ, ಅದು ಅದು ದುರಾಗ್ರಹ. ಲೋಕೈಕ ವೀರ, ನನ್ನ ಪ್ರಾಣ ಮಿತ್ರ ಕರ್ಣನನ್ನು ವಧಿಸಬೇಕೆಂದಿರುವನಲ್ಲವೇ ಆ ನಿನ್ನ ಪಾರ್ಥ, ಅದು ಅದು ದುರಂಕಾರ. ಅಭಿಮಾನ ಶೂನ್ಯತೆಯಿಂದ ನಿರಂತರವು ನಿನ್ನಂತ ಕಪಟಿಯ ಸ್ನೇಹ ಬಯಸುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು, ಅದು ಅದು ದುಸ್ಸಹವಾಸ. ದುರ್ಯೋಧನನನ್ನು, ದುಶ್ಯಾಸನನನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹೊರಿಸಬೇಕೆಂದಿರುವರೇ ಆ ನಿನ್ನ ಹೇಳಿ ಪಾಂಡವರು, ಅದು ಅದು ದುರಾಶಯ. ನಾವೇ ಜಯಶೀಲರು, ನಾವೇ ಸಮರ್ಥರು, ನಾವೇ ಪ್ರತಾಪ ಸಿಂಹರೆಂದು ಎಮ್ಮೆ ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆ ನಿನ್ನ ಹೇಳಿ ಪಾಂಡವರು, ಅದು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ಈ ಸಭೆಯಲ್ಲಿ ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನಮ್ಮ ಅಣ್ಣನ ಮಾತುಗಳೆಲ್ಲವೋ ನನಗೆ ಒಪ್ಪಿದವು. ಬಂದವರ ಕೂಡಿ ಮಾಡುವುದು ಬೇಡ ಬೇಡ ಬಲು ಬೇಸರವೋ. ಬಂದವರ ಕೂಡಿ ಮಾಡುವುದು ಬೇಡ ಬೇಡ ಬಲು ಬೇಸರವೋ. ಕಾಡಿಗೋಗಲಿ ನಾನು ತೊರೆಯುವುದು ನೀಡಲಾಗುವುದು ರಾಜ್ಯವ. ಕಾಡಿಗೋಗಲಿ ನಾನು ತೊರೆಯಲು ನೀಡಲಾಗುವುದು ರಾಜ್ಯವ. ಅದವ ಎದುಬದಿ ಇದವ ತಿಳಿಯದೆ ಕದನವ ಬೇಡುವುದು ಅನುಚಿತವ. ಕದನವ ಬೇಡುವುದು ಅನುಚಿತವ. ಕದನವ ಬೇಡುವುದು ಅನುಚಿತವ. ಶ್ರೇಷ್ಠ, ಆ ಪಾಂಡವರ ಸೇನಾ ಸಮೂಹವನ್ನು ಕಲಿಕೆ ಬಿಡಬಲ್ಲ ಗಂಡುಗಲಿಗಳು ನಾವು. ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನನು ಸದಾ ಸಿದ್ಧನಾಗಿರುವನು. ಹೋಗು, ಸಮರವೇ ಸಿದ್ಧ. ದುರ್ಯೋಧನ, ದುಶ್ಯಾಸನ, ಕರ್ಣಾದಿಗಳ ಅಭಿಮತವೇ ನಮ್ಮ ಅಭಿಮತ. ಕಳಕಾಡಲಿ ಹೇಳಿ ಪಾಂಡವರು ನಿಲ್ಲುವರೆ 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 ನಿಲ್ಲುವರೆ.
ಅವರ ಬಲವಿರಲು ಜಯಿಸಲು ಪರಿಚಯಂ ತೊರೆಯಲು ಹರಿಯದ ಬರುವ ಜಯಿಸ ನೀನು ಕೃಷ್ಣ ಹರಿಯದ ಬರುವ ಜಯಿಸ ನೀನು ಕಳಕೋರಲು ಹೇಳಿ ಪಾಂಡವರು ನಿಲ್ಲುವರೆ 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 ಬಲೆ ಬಲೆ ಒಕ್ಕೆ ಬರುವ ಆಕ್ರೋಶವನ್ನು ಮೆಟ್ಟಿ ನಿಲ್ಲುವೆ ಎದುರಿಗೆ ಬಂದು ಎದುರಾಳಿಗಳು ಸಾಕನ್ನಡಗಿಸಬಲ್ಲೆ ಕೃಷ್ಣ ಆ ಪಾಂಡವರು ವಧಿಸದೆ ಬಿಡಲವರೇ ಪಾಂಡವರು 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 ಕೃಷ್ಣ ಪಾಂಡವರ ಶಿರವನ್ನು ಛೇದಿಸದೆ ಬಿಡಲವರೇ ಸೂರ್ಯಚಂದ್ರರು ಎಂದೋದರೆ ಸರಿಯೇ ಸಪ್ತ ಸಾಗರಗಳು ಬಚ್ಚು ಹೋದರೂ ಸರಿಯೇ ಭೂಮಿಯೇ ಬೆಳೆಯುವಾದರೂ ಸರಿಯೇ ಸಮರವೇ ಸಿದ್ಧ ಸಮರವೇ ಸಿದ್ಧ ಸಮರವೇ ಸಿದ್ಧ ಸಮರವೇ ಸಿದ್ಧ ಬಲೆ ಬಲೆ ಸೈಂಧವ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ನನ್ನ ಹಾಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಚಲಿಸದು ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ, ಚಲಿಸದು ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ. ದುರುಳು ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆನ್ನೆನಿಸಿ ನೀವು ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ ಆ ದುರುಳ ಪಾರ್ಥನ ಶಿರವ ಹರಿಪತನಕ ಆ ದುರುಳ ಪಾರ್ಥನ ಶಿರವ ಹರಿಪತನಕ ಶಾಂತಿಯೇ ಅಂಗಾಧಿಪಗೆ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು. ಆದರೆ ನಮ್ಮಂತಹ ವೀರರಿಗಲ್ಲ. ಕರ್ಣ, ಕೇವಲ ಅರ್ಜುನನ ಮೇಲೆ ನಾವು ವೈಯಕ್ತಿಕ ವೈರತ್ವಕ್ಕೆ ನೀನೂ ಈ ದಿನ ಮಾತನಾಡುತ್ತೀಯ ಕರ್ಣ. ಇದು ನಿನ್ನ ಧರ್ಮವೇನಯ್ಯ? ಧರ್ಮ ಆ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನವನ್ನು ಅರ್ಪಿಸುವ ಈ ನನ್ನ ಧರ್ಮವು ಎಷ್ಟೋ ಮೇಲಲ್ಲವೇ? ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಭಲೆ ಭಲೆ ಕರ್ಣ. ಭಲೆ ಭಲೆ ಮಾವಾ ಕರ್ಣಸೈಂಧವರ ದರ್ಪಿತ ನುಡಿಗಳಿಂದ ಯಾದವರ ಕಂಠ ಸಿರಿಯು ಬೀಗಿದಂತ ಓಹೋ, ಮೇಲೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಕೇಳು ಕೌರವೇಶ್ವರ. ಭಾರತ ಭೂಮಿ ಸಜೈಸೇ ದುರಾಜ, ಭಾರತ ಭೂಮಿ ಸಜೈಸೇ ದುರಾಜ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸೇ ದುರಾಜ. ಕರೆ ಸಿಗಲಿ ಅನುಜಾತರ, ಕರೆ ಸಿಗಲಿ ಅನುಜಾತರ, ಧರೆಯ ನಿಂತು ಜಾತಿ ಪಡೆ ಕಿವಿಯಾದು ವೀರ, ಧರೆಯ ನಿಂತು ಜಾತಿ ಪಡೆ ಕಿವಿಯಾದು ವೀರ. ವೈರವನೇ ನೀಗಿ ಸೈರಣಯ ತಾಳೈ, ವೈರವನೇ ನೀಗಿ ಸೈರಣಯ ತಾಳೈ. ಬಾಳೈ ಪರು ಧರ್ಮ ನಿರುತ ಸಗುಣ ಗೆರಿದ ಕರುಣ ಭರಿತ ಹೊರಗುಡಂತ ಗೆಲಿಸಿ ಕೊರೆಯೈದರೆಯ.
ಜೈ ಶ್ರೀ ದುರಾಶ ಜೈ ಶ್ರೀ ದುರಾಶ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಜೈ ಶ್ರೀ ದುರಾಶ ಜೈ ಶ್ರೀ ದುರಾಶ ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಮ್ಮೆ ದಿಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಪ್ರೀತಿ ಮಮತೆ ಹೊರತಾಗಿ ಪಾಂಡವರಿಗೆ ಬೇರೇನೂ ಬೇಕಾಗಿಲ್ಲ. ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮ ಸಲುವಾಗಿ, ನಿಮ್ಮೆಲ್ಲರ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕುಲಕೋಟಿಯನ್ನು ರಕ್ಷಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಆ ಪಾಂಡವರು ಜೂಜಾಡಿ ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಪರಂತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರನ್ನು ಪುರುಷ ಪ್ರಧಾನರೆಂದರುಹುವೆ ಕೃಷ್ಣ. ಪುರುಷ ಪ್ರಧಾನರೆಂದರುಹುವೆ ಕೃಷ್ಣ. ಆ ಕ್ರೋಧರಹಿತ ಪಾಂಡು ಸುತರನು ನೀ ಕೃಷ್ಣ. ಪುರುಷ ಪ್ರಧಾನರೆಂದರುಹುವೆ ಕೃಷ್ಣ. ಆ ಕ್ರೋಧರಹಿತ ಪಾಂಡು ಸುತರನು ನೀ ಭರತ ಕಂಡವನಾಳ್ವ ಗಂಡು ಗಲಿಗಳೇ ಅವರಾಗಿದ್ದೊಡೆ. ಗಂಡದೆಯ ಗುಂಡಿಗೆ ಉಳ್ಳವರೇ ಆಗಿದ್ದೊಡೆ. ಹೆಂಡತಿಯ ವಸ್ತ್ರಾಭರಣವನ್ನು ಖಂಡಿಸಿ, ಹೆಂಡತಿಯ ವಸ್ತ್ರಾಭರಣವನ್ನು ಖಂಡಿಸಿ ಕೆಂಡಮಂಡಲವ ಕೋರಿ ಪ್ರಚಂಡತ್ವವನ್ನು ಮೆರೆಯದೆ, ಕೆಂಡಮಂಡಲವ ಕೋರಿ ಪ್ರಚಂಡತ್ವವನ್ನು ಮೆರೆಯದೆ ಚಂಡರನ್ವಯ ಸಭೆಗಳು ತಲೆ ತಗ್ಗಿಸಿ ಕುಳಿತ ಆ ಲಜ್ಜೆಹೀನರು ದೋರ್ದಂಡರ ಪೇಳ್ ಮಾಧವ ಮಾಧವ. ಕೃಷ್ಣ, ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯ ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯಪಡಿಸುವೆ ಜನಾರ್ದನ. ಯುದ್ಧ ಕ್ಷತ್ರಿಯ ಧರ್ಮ, ಅರ್ಥ, ಕಾಮ, ಮೋಕ್ಷ ಹಾಗೂ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರು, ಭಯಪಡಲಾರದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಬಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ ಕುರುಕುಲದ ಕಳಂಕ ಸ್ವರೂಪನೇ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸಯೋಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿ ಮಾವನ ಸಲಹೆಯಂತೆ ಧರ್ಮರಾಯನನ್ನು ಕಪಟ ಯುದ್ಧಕ್ಕೆ ತಂದದ್ದನ್ನು ಮರೆದೆಯ? ಸಹೋದರರ ಪತ್ನಿಯನ್ನು ರಾಜ್ಯಸಭೆಗೆ ತರಿಸಿ ನೀನು ಮಾಡಿದ ಅವಚ್ಚ ಅಪರಾಧವು ಪ್ರಳಯದ ಧೂಮಕೇತುವಿನಂತೆ
ಅನಂತ ಕಾಲವು ಈ ನಿನ್ನ ನೀಚ ಸ್ಥಿತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ವಾರಣಾವತದ ಅರಗಿನ ಮನೆ, ಏಕಚಕ್ರಾನಗರದಲ್ಲಿ ಬುದ್ಧಿಯಾದ ಭಂಗ, ವಿಷಪ್ರಾಸಾಣ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ. ಗುರು ಹಿರಿಯರ ಮಾತನ್ನು ನಿರಾಕರಿಸಿ ಸದಾ ಅನ್ಯಾಯ ಆಚರಣೆಯಲ್ಲಿ ತೊಡಗುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದ ದುರ್ಯೋಧನ. ಅದು ನಿನ್ನ ಭ್ರಮೆ. ಕೃಷ್ಣ ಕೆಟ್ಟರೂ ಸರಿಯೇ, ಕಟ್ಟ ಕೊಡೆಯದು ಹೋಗಿ ಆ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಪಟ್ಟು ಇಟ್ಟ ಈ ಕೆಂಚದ ಕಟ್ಟಾಳು ಕಲಿಕೌರವೇಶ್ವರನನ್ನು ಅಂದು ಮಹಾಸಭೆಯಲ್ಲಿ ಕೈ ಚಪ್ಪಾಳು ತಟ್ಟಿ ಕೆಣಕಿ ಏಕೆಯಾಕಿ ನಕ್ಕಳಲ್ಲೋ ಆ ನಿನ್ನ ಪಾಂಡವರು ಸತಿ ಪಾಂಚಾಲಿ ಅಂದೇ ಅಂದೇ ತೊಟ್ಟೆನು ಕೃಷ್ಣ ಚಲವೆಂಬ ವಜ್ರ ಕವಚವನ್ನು. ಭೂತ ಪೇತ ಪಿಚಾಚಿಗಳ ಒಡೆಯ ಭೂತನಾಥೇಶ್ವರನೇ ಕವಲಕ್ಕೆ ಕಾಲ್ಕೆರೆದು ನಿಂತರೂ ಸರಿಯೇ. ಕಲಿವಂಶದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡಿಲಲ್ಲಿ ಕೊಚ್ಚಿಕೊಂಡು ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಗುರುಕುಲ ದೀಪ ಅಭಿಮಾನದ ನಮ್ಮ ನಾನು ಹಸ್ತಿನಾವತಿಯ ಮಸಣದಲ್ಲಿ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡ, ನೆರವನ್ನು ಕೊಡೆ. ಗುರುಬಲರಾಮರ ಬೆಂಬಲವಿರಲು ಛಲವನ್ನು ಬಿಡಲು ನೆರವನ್ನು ಕೊಡೆನು. ಸಲ್ಮಾನವರ ಬೆಂಬಲವಿರಲು ಛಲವನ್ನು ಬಿಡಲು ನೆರವನ್ನು ಕೊಡೆನು. ಆಕಾಶ ಭೂಮಂಡಲ ಗೋರ್ಗೆರೆದು ಬಾಯಿ ಬಿರಿಯಲಿ. ಆಕಾಶ ಭೂಮಂಡಲವೇ ಗೋರ್ಗೆರೆದು ಬಾಯಿ ಬಿರಿಯಲಿ. ರಾಜ್ಯವನ್ನು ಬಯಸುವವರು ಎನ್ನಲು ಇದ್ದವನ್ನು ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಎನ್ನಲು ಇದ್ದವನ್ನು ಮಾಡಿ ಗೆದ್ದು ಪಡೆಯಲಿ. ಕಡೆಯ ನಿರ್ಧಾರ ಬೇರೆ ಗಣಪತಿ ಪಾಂಡವರೊಡೆಯನಿಗೆ, ಕಡೆಯ ನಿರ್ಧಾರ ಬೇರೆ ಗಣಪತಿ ಒಡೆಯನ ಕೇಳು. ಪಾಂಡವರಿಗೆ ಸಮಭಾಗವ ಕೊಡಿಸಲು ಈ ಪಟ್ಟ ಶ್ರಮ ಸಾರ್ಥಕವಾಗದೆ ಅದೇ ಮಾಡವಾ. ಪಾಂಡವರಿಗೆ ಸಮಭಾಗವ ಕೊಡಿಸಲು ಈ ಪಟ್ಟ ಶ್ರಮ ಸಾರ್ಥಕವಾಗ ನನ್ನ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ಸಜ್ಜಾಗಿರುವೆಯ. ನನ್ನ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆಯ. ಅಲ್ವೇ ಮಾಧವ? ಹಾಗಾದರೆ ಸಂಧಾನಕ್ಕೆಂದು ಬಂದಾದಿಗೆ ಸಭೆಯೊಳಗಿಂದು ಸತ್ಕರಿಸಲಿರುವೆವು. ಸಂಧಾನಕ್ಕೆಂದು ಬಂದಾದಿಗೆ ಸಭೆಯೊಳಗಿಂದು ಸತ್ಕರಿಸಲಿರುವೆವು. ಕಡೆಯ ನಿರ್ಧಾರ ಬೇರೆ ಗಣಪತಿ ಪಾಂಡವರೊಡೆಯನಿಗೆ, ಕಡೆಯ ನಿರ್ಧಾರ ಬೇರೆ ಗಣಪತಿ ಪಾಂಡವರೊಡೆಯನಿಗೆ. ಕೆಟ್ಟರೂ ಸರಿಯೇ ಎದೆಗೆಡದ ಬಿಟ್ಟುಕೊಳ್ಳದ ಕುರುಭೂಮಿಯನ. ಕೆಟ್ಟರೂ ಸರಿಯೇ ಎದೆಗೆಡದ ಬಿಟ್ಟುಕೊಳ್ಳದ ಕುರುಭೂಮಿಯನ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರುವೆಯ ವೈರಿ ಕುಲವ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರುವೆಯ ವೈರಿ ಕುಲವ. ಕಡೆಯ ನಿರ್ಧಾರ ಬೇರೆ ಗಣಪತಿ ಪಾಂಡವರೊಡೆಯನಿಗೆ, ಕಡೆಯ ನಿರ್ಧಾರ ಬೇರೆ, ಕಡೆಯ ನಿರ್ಧಾರ ಬೇರೆ, ಕಡೆಯ ನಿರ್ಧಾರವಿದು ಕೃಷ್ಣ. ಕೃಷ್ಣ, ನಾವು ಸಮರಯಜ್ಞ ದೀಕ್ಷಿತರು. ಒಂದು ವೇಳೆ ಆ ಪಾಂಡವರು ಸಂಧಿಯನ್ನೇ ಬಯಸುವುದಾದರೆ ಅದು ರಣರಂಗದಲ್ಲಿ ಶಸ್ತ್ರಗಳ ಸ್ಪರ್ಶ ಸ್ಪಂದನದಿಂದ, ರತಿಕರ ವೀರ ಘೋಷದಿಂದ, ಸಂಧಾನದಿಂದ ರಾಜ್ಯ ದೊರಕದು ಕೃಷ್ಣ. ಛಲ ತೊಟ್ಟು ಮಾಡುವೆ ಇದ್ದ, ಸತ್ತರೆ ಸಾಯುಜ್ಯ. ಬದುಕುಳಿದರೆ ಅಖಂಡ ಸಾಮ್ರಾಜ್ಯ. ಹೋಗು ಹೋಗು ಕೃಷ್ಣ, ಹೋಗಿ ಆ ನಿನ್ನ ಹೇಳಿ ಪಾಂಡವರಿಗೆ ಹೇಳು, ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಅಣಿಪಡಿಸಿಕೊಳ್ಳಲು. ಗತಿ ಬೇಡೈಸು ಯೋಧನನೆ ತೋರಿಗ ಜಾತಿಗಳು ಸೈರಣಿ. ಗತಿ ಬೇಡೈಸು ಯೋಧನನೆ ತೋರಿಗ ಜಾತಿಗಳು ಸೈರಣಿ.
ಮಾತ ಮಗುಳುವೆ ಬಿಟ್ಟು ಬದುರುವೆ ಅದೇ ಮಾತ ಮಗುಳುವೆ ಕುಲಹೀನ ಕುಲವ ಮನತೆಯ ದುರದು ಕರೆಯದೆ ಬಿಡಲಿಲ್ಲ ಕುಲಹೀನ ಕುಲವ ಮನತೆಯ ದುರದು ಕರೆಯದೆ ಬಿಡಲಿಲ್ಲ ಗತಿ ಬೇಡೈಸು ಯೋಧನನೆ ತೋರಿ ಗಂಗಾಗಳು ಸೈರನು ಕದನದೊಳು ನಿನ್ನ ಮದವನಗಿಪ ಕದನದೊಳು ನಿನ್ನ ಮದವನಗಿಪ ಚತುರರನೆ ಮರುಳೆ ಸುಯೋಧನ ಚತುರರನೆ ಮರುಳೆ ಮಂದ ಮದಿಯಂತೆ ಮುಂದೆ ನಡೆಯದೆ ಮಂದ ಮದಿಯಂತೆ ಮುಂದೆ ನಡೆಯದೆ ಗಂದುಗವ ಪಡುವೆ ಸುಯೋಧನ ಗಂದುಗವ ಪಡುವೆ ಕೇಸರು ಸಹಿಸೆ ಈ ನಿನ್ನ ಮೋಸ ಕೇಸರು ಸಹಿಸೆ ಈ ನಿನ್ನ ಮೋಸ ಸೈರಿಸಬಲ್ಲವರ ಸುಯೋಧನ ಸೈರಿಸಬಲ್ಲವರ ಪರಮ ಪುರುಷ ಎಂಬ ಬಿರುದನು ಪಡವಿಯೋ ಅಡಗಿಪೆ ಕೇಳುತ್ತಲೇ ಪರಮ ಪುರುಷ ಎಂಬ ಬಿರುದನು ಪಡವಿಯೋ ಅಡಗಿಪೆ ಕೇಳುತ್ತಲೇ ಗತಿ ಬೇಡ ಸುಯೋಧನ ತೋರಿ ಗಂಗಾದಿಗಳು ಸೈರಣೆ 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 ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಯೇ ಬಿಟ್ಟಿಯಲ್ಲ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವುದು ಅನುಚಿತ. ಯದುಕುಲ ಕಳಂಕ ಸ್ವರೂಪಿ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧವೇ? ಅಪರಾಧಕ್ಕೆ ಶಿಕ್ಷೆ? ಹೌ ಅದು ತಾವೇ ನಿರ್ಣಯಿಸಬೇಕು. ಯಾರು ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿ ಉತ್ತಮ ಸಲಹೆಯನ್ನೇ ಇಟ್ಟಿರುವೆನು. ಯಾರಿಗೂ? ಮತ್ತಿನ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗೆ ಮೊದಲೇ ಮುಖ್ಯ ಸಲಹೆ ಎತ್ತಿರುವರು. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ಈ ನಿನ್ನ ಅದ್ಭುತ ರಾಯಭಾರಕ್ಕೆ ಅದ್ಭುತವೇ ಹೌದು. ಈ ನಿನ್ನ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸಿ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ. ಕೃಷ್ಣ, ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುವೆವು. ಏನು, ನನ್ನನ್ನು ಬಂಧಿಸುವಿರಾ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸುವೆಯಾ? ಆಗದು, ನಿನ್ನಿಂದಾಗದು, ವ್ಯರ್ಥ. ಹೀಗೆ ಬಂಧಿಸಿರಿ ನನ್ನನ್ನು. ಮಾಯೆ